ನನ್ನ ನಾನು ಅರಿಯಲು, ಭಗವಂತನನ್ನ ಪಡೆಯಲು, ಭಗವಂತನನ್ನ ತಿಳಿಯಲು ನಮ್ಮ ಹಿರಿಯರು ಬೇಕಾಷ್ಟು ವಿಧಾನಗಳನ್ನು ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಬಸ್ಸಲ್ಲಿ ಹೋದರೂ ಊರಿಗೋಗಿ ಸೇರ್ತೀವಿ, ಟ್ರೈನಲ್ಲಿ ಹೋದರೂ ಊರಿಗೋಗಿ ಸೇರ್ತೀವಿ, ಏರೋಪ್ಲೇನಲ್ಲಿ ಹೋದರೂ ಹೋಗಿ ಸೇರ್ತೀವಿ, ನಡ್ಕೊಂಡು ಹೋದರೂ ಸೇರ್ತೀವಿ, ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಹೋದರೂ ಸೇರ್ತೀವಿ. ಗಾಡಿಯನ್ನು ಸೆಲೆಕ್ಟ್ ಮಾಡಬೇಕು ನೀವು ಅಷ್ಟೇ. ಗಾಡಿಯಲ್ಲಿ ಕೂರದೆ ನಿಂತ ಜಾಗದಲ್ಲಿ ನಾನು ಊರು ತಲುಪ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ನನ್ನ ನಾನು ಅರಿಯಲು, ಭಗವಂತನನ್ನು ತಿಳಿಯಲು, ಭಗವಂತನನ್ನು ಪಡೆಯಲು, ಭಗವಂತನ ಆಗಲು ಒಂದು ಗಾಡಿಯನ್ನು ಸೆಲೆಕ್ಟ್ ಮಾಡಬೇಕು. ಆಧ್ಯಾತ್ಮದಲ್ಲಿ 4 ಗಾಡಿಯನ್ನು ಕೊಟ್ಟಿದ್ದಾನ ಇಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ. ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ, ಕರ್ಮಯೋಗ. ಸಂಸಾರ ಜೀವನವೇ ಕಟ್ಟ. ಅದನ್ನು ಬಿಟ್ಟುಬಿಟ್ಟು ಈ 4 ಯೋಗ. ಇದೇನಿದು ಯೋಗ? ಯೋಗ ಯೋಗ ಅಂದರೆ ಏನು ಗೊತ್ತಿಲ್ಲ. ನೀವು ಹೇಳ್ತೀರಾ, ಕೇಳೋಣ ಅಂತ ಬಂದು ಕೂತಿದ್ದೀನಿ. ನೀವು ನಮ್ಮನ್ನೇ ಪ್ರಶ್ನೆ ಕೇಳಿದ್ರೆ, ಪ್ರಶ್ನೆ ನಿಮಗೆ, ಯೋಗ ಅಂದರೆ ಏನು? ಲಾಟ್ರಿ ಹೊಡೆಯೋದು ಯೋಗ, ದುಡ್ಡು ಸುರಿಮಳೆ ಸುರಿಯೋದು ಯೋಗ, ಒಳ್ಳೆ ಹೆಂಡತಿ ಸಿಗೋದು ಯೋಗ, ಹೌದಾ? ಯೋಗ ಈ ದೇಹ ಯೋಗ, ಒಳಗೆ ಆತ್ಮ ಸೇರಿರೋದು ಒಂದು ಯೋಗ, ಮನಸ್ಸು ಒಳಗಡೆ ಅದು ಸೇರಿಕೊಂಡಿರೋದು ಒಂದು ಯೋಗ. ಆದರೆ ಈ ಯೋಗಕ್ಕೆ ಪರಿಪೂರ್ಣತೆ ಕೊಡೋಕ್ಕೆ ಯಾರ ಕೈಯಲ್ಲೂ ಆಗಲಿಲ್ಲ. ಆತ್ಮ, ಮನಸ್ಸು, ದೇಹ 3 ಸೇರಿಸಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಯಾವುದೋ ಒಂದು ಮಾಹಿತಿ. ಆತ್ಮ, ಮನಸ್ಸು, ದೇಹ 3 ಸೇರಿಸೋದೇ ಯೋಗ. ರಮೇಶ್ ಅವರು ಬಿಟ್ಟು ಯಾರಿಗೂ ಸೇರ್ಸೋಕ್ಕಾಗಲ್ಲ. ಆತ್ಮ, ದೇಹ, ಮನಸ್ಸು ಸಾಂಸಾರಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ಇದು 3 ಸೇರಿಸಲು ಸಾಧ್ಯವಿಲ್ಲ. ಅದನ್ನು ಸೇರಿಸೋದಕ್ಕೆ ಅಂತ ಕೆಲವು ದಾರಿಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಭಕ್ತಿ ಯೋಗ. ಏನದು ಭಕ್ತಿ ಯೋಗ? ಭಕ್ತಿ ಅಂದ್ರೆ ಏನು? ದೇವ್ರ ನಾಮ ಸ್ಮರಣೆ ಮಾಡೋದು, ಪೂಜೆ ಮಾಡೋದು, ನಮ್ಮ ಮನಸ್ಸನ್ನ ಸ್ವಲ್ಪ ಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು. ನೀವು ವಿಧಾನವನ್ನು ಹೇಳ್ತಾ ಇದ್ದೀರಾ, ನಾ ಅರ್ಥವನ್ನು ಕೇಳ್ತಾ ಇದ್ದೀನಿ. ಭಕ್ತಿ ಯೋಗದ ಅರ್ಥ ಹೆಂಡತಿ ಮೇಲೆ ಭಕ್ತಿ, ನನ್ನ ಕಾರು ಮೇಲೆ ಭಕ್ತಿ, ಮೋಹ. ಭಗವಂತನ ಮೇಲೆ ಮೋಹ ಯಾರಿಗಾರಿದೆಯಾ? ಯಾರಿಗೂ ಇಲ್ಲ. ಭಗವಂತನ ಹತ್ರ ಏನಕ್ಕೆ ಹೋಗ್ತೀವಿ ನಾವು? ಅಪ್ಪ ನನ್ನ ಹೆಂಡತಿ ಬುದ್ಧಿಗಳಯ್ಯ, ಅಯ್ಯೋ ನನ್ನ ಕೋಪನ ತೆಗೆಸ್ಬಿಡಪ್ಪ, ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀನಿ, ಹಿಂಗಾರು ಮಾಡಿ ತೀರ್ಸಕ್ಕೆ ದಾರಿ ಮಾಡಯ್ಯ. ಅವನ ಹತ್ರ ಹೋಗ್ಬಿಟ್ಟು ಅದು ಕೊಡು, ಇದು ಕೊಡು, ಅದು ಇಲ್ಲ, ಇದು ಇಲ್ಲ. ಬೇಡಿಕೆಗಳನ್ನು ಇಡುವ ಜಾಗ ಭಗವಂತನ ಜಾಗ. ಇಷ್ಟು ಮಾತ್ರ ಗೊತ್ತು ನಮಗೆ. ನಾವೇನಕ್ಕೆ ಭಗವಂತನ ಭಕ್ತಿ ಮಾಡ್ತೀವಿ? ಯಾತಕ್ಕೆ ಭಗವಂತನ ಪ್ರೀತಿಸ್ತೀವಿ? ಸ್ವಾರ್ಥತೆ. ನನ್ನ ಆನಂದವನ್ನು ಪಡೆಯುವ ಸಲುವಾಗಿ, ಭಗವಂತನ ಹತ್ರ ನಾನು ಪ್ರಶ್ನೆಗಳನ್ನು ಹಾಕುವ ಸಲುವಾಗಿ ಭಗವಂತನ ಸೃಷ್ಟಿ ಮಾಡಿದ್ದೀನಿ. ಒಂದು ಜಾಗದಲ್ಲಿ ಒಂದು ಪ್ರತಿಮೆಯನ್ನು ಮಾಡಿಬಿಟ್ಟು, ನಿಜವಾಗಲೂ ಭಗವಂತ ಬುದ್ಧಿವಂತ, ಅವನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿಲ್ಲ, ಬದುಕ್ದ. ಏನಾದರೂ ಕಿವಿ ಕೊಟ್ಟುಬಿಟ್ಟಿದ್ದಿದ್ರೆ, ಕಣ್ಣು ಕೊಟ್ಟುಬಿಟ್ಟಿದ್ದಿದ್ರೆ ದಿನ ಅಳ್ತಾ ಇದ್ದ. ಕಣ್ಣಿಲ್ಲ ಅವನಿಗೆ, ಕಿವಿ ಇಲ್ಲ ಅವನಿಗೆ, ಮಾತಾಡೋದಿಲ್ಲ ನಮ್ಮ ಹತ್ರ ಅವನು. ಆದರೆ ನಾವು ಹೋಗಿ ಮಾತಾಡ್ತೀವಿ, ನಂಗೆ ಅದು ಕೊಡು, ಇದು ಕೊಡು. ನಾವು ಮಾಡಿರೋ ತಪ್ಪು ಅವ್ರ ಹತ್ರ ಭಕ್ತಿ ಅಂತನ್ನೋದು ಪ್ರೀತಿ ಮಾಡೋದು.
ಭಗವಂತನ ಪ್ರೀತಿ ಮಾಡಲು ಸಾಧ್ಯವೇ? ಹೆಂಡತಿನೇ ಪ್ರೀತಿ ಮಾಡಿಲ್ಲ, ಹೆಂಡತಿನ ಯಾಕೆ ಪ್ರೀತಿ ಮಾಡ್ತೀನಿ? ನಂಗೆ ರಾತ್ರಿ ಹೊತ್ತು ಬೇಕು ಅವಳು, ಅದಕ್ಕೆ ಪ್ರೀತಿ. ಒಂದು ಆಸೆ ಅಷ್ಟೇ. ನನ್ನ ಆಸೆಗಳನ್ನು ತೀರಿಸ್ಕೊಳ್ಳೋಕ್ಕೆ ಅದೊಂದು ಜಾಗ. ಏನೋ ಗೊತ್ತಿಲ್ಲ ಅಂಟಾಕೊಂಡ್ಬಿಟ್ಲು ನನ್ನ ಹೆಂಡತಿ ಅಂತ ಮೋಹ. ಏನೋ ಅಪ್ಪಿತಪ್ಪಿ ಹುಟ್ಟುಬಿಡ್ತು ಮಕ್ಕಳು, ಆ ಮಕ್ಕಳ ಮೇಲೆ ಮೋಹ. ಯಾವುದು ಸತ್ಯವಾದ ಪ್ರೀತಿ ಅಲ್ಲ. ಜೀವಂತವಾಗಿರೋರನ್ನ ಪ್ರೀತಿ ಮಾಡೋಕ್ಕೆ ನಮ್ಮ ಕೈಲಾಗಲಿಲ್ಲ. ಅವನಿಗೆ ಜೀವವೇ ಇಲ್ಲ, ಕರ್ರಗ ಕಲ್ಲಲ್ಲಿ ಕೂತಿದ್ದಾನ, ನಿಂತಿದ್ದಾನ. ಅವನು ಹೋಗಿ ನಾನು ಹೆಂಗೆ ಪ್ರೀತಿ ಮಾಡಲಿ? ಅವನು ಮಾತಾಡೋದಿಲ್ಲ, ದಿನಾ ಅಳ್ತೀನಿ ಅವನ ಮುಂದೆ ಕೂತ್ಕೊಂಡು, ಏನಪ್ಪ ಅಂತ ಕೇಳೋದಿಲ್ಲ, ಹುಚ್ಚಂತ ನಾನು ಒಬ್ಬನೇ ಮಾತಾಡ್ತೀನಿ. ಅದೇನು ಪ್ರೀತಿ ಮಾಡೋಕ್ಕೆ ಸಾಧ್ಯ? ಸಾಧ್ಯವಿಲ್ಲ. ಸಾಧ್ಯವಿಲ್ಲದೆ ಇದನ್ನು ಮಾಡೋದೇ ಭಕ್ತಿಯೋಗ. ಯಾವಾಗ ಭಗವಂತನ ಮೇಲೆ ನಮಗೆ ಪ್ರೀತಿ ಬರುತ್ತೆ ಅಂತಂದರೆ ಸೆಲ್ಫ್ ಸರೆಂಡರ್ ಟು ಗಾಡ್. ಸೆಲ್ಫ್ ಅಂತನ್ನೋದು ಅಹಂ. ಅಹಂಕಾರವನ್ನು ಅವನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ಸಾಧ್ಯವೇ? ನಾನು ಮಾಡಿದೆ ನಿನ್ನ ದೇವಸ್ಥಾನಕ್ಕೆ ನಾನು ಗಾಡಿ ಬಿಟ್ಕೊಂಡ್ಬಂದೆ, ನಾನು ಪೆಟ್ರೋಲ್ ಹಾಕಿದೆ, ನಾನು ಅದು ಹೋದ್ರೆ ಮಾತ್ರ ದೇವ್ರು ಸಿಗೋದು. ಭಕ್ತಿ ಯೋಗ ಅಂತನ್ನೋದು ನಾನತ್ವವನ್ನು ಬಿಡುಗಡೆ ಮಾಡುವ ಯೋಗ.